ನಾನು ಬಂದಿನಿ ಬೀಟಾ ಫಾರೆಸ್ಟ್ಗೆ. ಹೌದು, ಬೀಟಾ ಫಾರೆಸ್ಟ್ ಬಂದ್ಬಿಟ್ಟು ಬೆಸ್ಟ್ ಬೀಟಾ ಫಿಶಸ್ ಡೀಲರ್. ಹಾಗೂ ಇವ್ರ ಥರ ನೋಡ್ಬೋದಾಗಿದೆಲ್ಲ ಇಲ್ಲ ಈ ಥರ ನ್ಯಾಚುರಲ್ ಟ್ಯಾಂಕ್ಸ್ ಇವರು ರೆಡಿ ಮಾಡ್ತಾರೆ. ಇದೆಲ್ಲ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇವೆಲ್ಲ ಟ್ಯಾಂಕ್ಸ್ ಆ್ಯಕ್ಚುಲಿ ಇವ್ರದ್ದೇ ಆರ್ಟ್ ವರ್ಕು ಅಂತ ಹೇಳ್ಬೋದು. ನೋಡ್ಬೋದಾಗಿದೆ ಇವೆಲ್ಲ ಯಾವುದು ಆರ್ಟಿಫಿಷಿಯಲ್ ಎಲ್ಲ ಪ್ಯೂರ್ ನ್ಯಾಚುರಲ್ ಇವೆ ಪ್ಲಾಂಟ್ಸ್ ಬೆಳೆದಿದೆ ಟ್ಯಾಂಕಿಂದ. ಸೊ ಆ ಥರ ಟ್ಯಾಂಕ್ಸಲ್ಲಿ ಡಿಸೈನ್ ಮಾಡ್ತಾರೆ. ಸೊ ಬನ್ನಿ ಸರ್ನ ಮಾತಾಡ್ಸೋಣ, ಹೇಗೆ ಜರ್ನಿ ಅಂತೆಲ್ಲ ಕೇಳ್ಕೊಂಬರೋಣ. ಸೊ ಹಲೋ ಸರ್. ಹಲೋ ಸರ್, ವೆಲ್ಕಮ್ ಟು ಬೀಟಾ ಫಾರೆಸ್ಟ್. ಓಕೆ, ಸೊ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪ್ರಮೋದ್. ಓಕೆ, ಸೊ ಪ್ರಮೋದ್ ಅವರೇ ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ದಿದ್ನ ಜರ್ನಿನ? ಸರ್ ನಾನು ಬೀಟಾ ಫಾರೆಸ್ಟ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 year ಆಯಿತು. ಓಕೆ, ಸೊ ಈ ಲೊಕೇಶನ್ಗೆ ಬಂದುಬಿಟ್ಟು ಒಂದು 6 months ಆಯ್ತು ಈಗ ನಾವು. ಓಕೆ, ಸೊ ವಿಜಯನಗರಕ್ಕೆ ಬಂದು 6 months ಆಗಿದೆ. ಹೌದು, ವಿಜಯನಗರದಲ್ಲೇ ಇದ್ವಿ. Okay. ಸ್ಟಾರ್ಟ್ ಮಾಡಿರೋದು ತುಂಬಾ ಚಿಕ್ಕ ಶಾಪಿಂದ. ಓಕೆ, ಸೊ ನಾವು ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿದ್ವಿ. ಓಕೆ ಸರ್, ನಿಮ್ಮ ಸ್ಪೆಷಾಲಿಟಿ ಯಾವುದು? ಸರ್ ನಮ್ದು ಬೀಂಗ್ ಅ ಬೀಟಾ ಹಾಬಿಸ್ಟ್, ಬೀಟಾ ಕಲೆಕ್ಷನ್ ನಂದು ಹಾಬಿ. Okay. ಒಳ್ಳೆ ಕ್ವಾಲಿಟಿ ಬೀಟಾಸ್ ಎಲ್ಲ ನಾವು ಕಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಇವೆಲ್ಲ ಆಲ್ಮೋಸ್ಟ್ ಬೀಟಾಸ್ ಏನೆಲ್ಲ? ಹೌದು, ಓಕೆ, ಎಲ್ಲ ಕಂಪ್ಲೀಟ್ ನಿಮಗೆ ಬೀಟಾ ಕಲೆಕ್ಷನ್ ಇದು. ಓಕೆ, ಬಿಟ್ಟು ಬೀಟಾನ ಆ್ಯಕ್ಚುಲಿ ಎಲ್ಲರಿಗಿಂತ ತುಂಬ ಅಟ್ರಾಕ್ಟಿವ್ ಆಗಿರೋದಂದ್ರೆ ಇದಕ್ಕೆ ಟ್ಯಾಂಕ್ಸು. ಹೌದು, ಸೊ ಈಗ ನಾವು ಐಮ್ ರಿಯಲಿ ಸಾರಿ. ನೋ ಪ್ರಾಬ್ಲಮ್. ಸೊ ನಮ್ಮ ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಈ ಥರ ನೇಚರ್ ಅಕ್ವೇರಿಯಮ್ಸ್ ಅಲ್ಲಿ ಓಕೆ, ನಾವು ನ್ಯಾನೋ ಟ್ಯಾಂಕಿಂದ ಹಿಡಿದ್ಬಿಟ್ಟು ಬೇಸಿಸ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್, ಯಾವ ಟ್ಯಾಂಕ್ ಸೈಜ್ ಬೇಕು, ಯಾವ ಥರ ಅವ್ರಿಗೆ ಡಿಸೈನ್ ಬೇಕು, ಯಾವ ಥರ ಲುಕ್ ಬೇಕು, ಸೊ ಅದೆಲ್ಲ ಕಸ್ಟಮೈಸ್ ನಾವು ಅವ್ರಿಗೆ ಡಿಸೈನ್ ಮಾಡಿ ಕೊಡ್ತೀವಿ. ಓಕೆ, ಸೊ ನೇಚರ್ ಅಕ್ವೇರಿಯಂ ಅಂದರೆ ಓನ್ಲಿ ಪ್ಲಾಂಟೆಡ್ ಟ್ಯಾಂಕ್ಸ್ ಅಷ್ಟೇ ಅಲ್ಲ, ಈಗ ನೇಚರನ್ನು ನಾವು ಒಂದು ಬಯೋಟೋಪ್ ಆಗಿನೂ ರೆಪ್ಲಿಕೇಟ್ ಮಾಡ್ಬೋದು. ಈ ವೆರೈಟಿ ಟ್ಯಾಂಕ್ ಬಂದ್ಬಿಟ್ಟು ನಮ್ಮದು ಬಯೋಟೋಪ್ ಟ್ಯಾಂಕ್ಸ್ ಇದು. ಓಕೆ, ಸೊ ಈಗ ನೀವು ರಿವರ್ಸಲ್ಲಿ ನೋಡಿದರೆ ವಿದೌಟ್ ಪ್ಲಾಂಟ್ಸು ಒಂದು ರಿವರ್ ಸ್ಟ್ರೀಮ್ ಇರುತ್ತೆ, ನೀರು ಹರಿತಾ ಇರುತ್ತೆ ರಿವರಲ್ಲಿ. ಸೊ ಅದನ್ನು ನಾನು ಇದು ರೈನೋ ಸ್ಟೋನ್ ಹಾಕಿಬಿಟ್ಟು ರೆಪ್ಲಿಕೇಟ್ ಮಾಡಿರೋದು. ಓಕೆ, ಇದು ನಮ್ದು ಇಂಡಿಯಾದಲ್ಲಿ ನಮ್ದು ವೆಸ್ಟರ್ನ್ ಘಾಟ್ಸ್ ನೀವು ಬೇಸಿಕಲಿ ನಮ್ದು ರಿವರ್ಸ್ ನೋಡಿದ್ರೆ ಒಂದು ರಿವರ್ ಬಯೋಟೋಪ್ ನೋಡಿದ್ರೆ ಇದೇ ತರ ನಿಮಗೆ ಸ್ವಲ್ಪ ಲುಕ್ ಇರುತ್ತೆ ಒಳಗಡೆ. ನದಿಗಳು ಶಾಲೋ ರಿವರ್ ಏನು ಹರಿಯುತ್ತಲ್ಲ, ಸೊ ಪೆಬಲ್ಸ್ ಇರುತ್ತೆ, ಒಳ್ಳೆ ಒಳ್ಳೆ ಫಿಶ್ಗಳು ಇರುತ್ತೆ, ಡ್ರಿಫ್ಟ್ ವುಡ್ ಇರುತ್ತೆ. ಸೊ ನಾವು ನೇಚರ್ ಅಕ್ವೇರಿಯಮ್ಸು ಡಿಸೈನ್ ಮಾಡ್ತೀವಿ, ಆಸ್ ವೆಲ್ ಆಸ್ ಬಯೋಟೋಪ್ ಅಕ್ವೇರಿಯಮ್ಸು ಡಿಸೈನ್ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನದಿ ಒಳಗಡೆ ಅಥವಾ ವಾಟರ್ ಒಳಗಡೆ ಹೇಗೆ ಫಿಶಸ್ ಇರ್ತಾವೋ ಆ ಥರ ಒಂದು ಎನ್ವೈರನ್ಮೆಂಟ್ನ ಟ್ಯಾಂಕಲ್ಲಿ ಕ್ರಿಯೇಟ್ ಮಾಡೋದು ಇವ್ರ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಓಕೆ, ಸೊ ನಿಮ್ಮತ್ರ ಯಾವ ಫಿಶಸ್ ಇದೆ ಸ್ವಲ್ಪ ತೋರಿಸ್ಕೊಡಿ. ಸರ್ ನನ್ನ ಹತ್ರ ಫೈಟರಲ್ಲಿ ನಿಮಗೆ OHMs ಅಂತೀವಿ ನಾವು, ಹಾಫ್ ಮೂನ್ಸ್ ಇರುತ್ತೆ, ರೋಸ್ಟೆಲ್ಸ್ ಇರುತ್ತೆ, ಪ್ಲಕ್ಯಾಟ್ಸ್ ಇರುತ್ತೆ. ಓಕೆ, ಪ್ಲಕ್ಯಾಟ್ಸಲ್ಲಿ ನಿಮಗೆ ತುಂಬ ವೆರೈಟೀಸ್ ಇರುತ್ತೆ ನನ್ನ ಹತ್ರ. ಬೇಸಿಕಲಿ ನಿಮೋ ಕ್ಯಾಂಡಿ ಆಯಿತು, ನಿಮೋ ಗೆಲಾಕ್ಸ್ ಆಯಿತು, ರೆಡ್ ಗೆಲಾಕ್ಸ್ ಆಯಿತು. ಓಕೆ, ಐರನ್ ಮ್ಯಾನ್ ಕಾನ್ಸೆಪ್ಟ್ ಇರುತ್ತೆ ನನ್ನ ಹತ್ರ, ಸಾಲಿಡ್ ಕಲರ್ಸ್ ಇರುತ್ತೆ, ಮಾರ್ಬಲ್ ಇರುತ್ತೆ. ಇದು ಸೊ ಇದು ಯೆಲ್ಲೋ ಫ್ಯಾನ್ಸಿ, ಇದು ಓಕೆ, ಅವರು ಯೆಲ್ಲೋ ಗೆಲಾಕ್ಸಿ ಅಂತ ಹೇಳ್ಬೋದು. ದಿಸ್ ಇಸ್ ನಿಮೋ ಕ್ಯಾಂಡಿ, ಇದು ನಿಮೋ ಕ್ಯಾಂಡಿ ವೆರೈಟಿ. ಇದು ಬಂದ್ಬಿಟ್ಟು ಮಾರ್ಬಲ್. ಓಕೆ, ಇದು ನಾವು ಸನ್ ರೈಸ್ ಇಂಬೆಲಿಸ್ ಅಂತೀವಿ, ಇದು ವೈಲ್ಡ್ ಹೈಬ್ರಿಡ್ ಸ್ಟ್ರೇನ್ ಇದು. ಓಕೆ, ಇಲ್ಲೊಂದಿದೆ, ದಿಸ್ ಇಸ್ ಆಲ್ಸೋ ಕ್ಯಾಂಡಿ ವೆರೈಟಿ. ಓಕೆ, ದಿಸ್ ಇಸ್ ಆಲ್ಸೋ ಮಲ್ಟಿ ಕಲರ್. ಕ್ಯಾಂಡಿ ಅಂದ್ರೆ ನಿಮಗೆ ಮಲ್ಟಿ ಕಲರ್ ಇರುತ್ತೆ, ಲೈಕ್ ಆರೆಂಜ್, ರೆಡ್, ಯೆಲ್ಲೋ ಮಿಕ್ಸ್ ಇರುತ್ತೆ. ಓಕೆ, ಹೌದು. ಓಕೆ, ನೆಕ್ಸ್ಟ್ ಈ ಕಡೆ ನಿಮ್ಮ ಹತ್ರ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮಲ್ಟಿ ಕಲರ್ ಸರ್. ಇದು ಒನ್ ಆಫ್ ದ ವೆರಿ ಪಾಪ್ಯುಲರ್ ಫಿಶ್. ಇದು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದು ಸಿಂಪಲ್ ಆಗಿದೆ, ಅದೆಲ್ಲ ಹಾಫ್ ಮೂನ್ಸ್. ಹಾಫ್ ಮಂತ್ಸ್. ಓಕೆ, ಇದೆಲ್ಲ ಇದು ಹಾಫ್ನ, ಅದು ಕೂಡ ಹಾಫ್. ಓಕೆ, ನಿಮ್ಮ ಹತ್ರ ಆ್ಯಕ್ಚುಲಿ ಸ್ವಲ್ಪ ಹ್ಯೂಜ್ ಸೈಜ್ ಬೀಟಾ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಹೌದು, ಯಾವುದದು? ನನ್ನ ಹತ್ರ ಜಾಯಿಂಟ್ ಬೀಟಾಸ್ ಕೂಡ ಸ್ಟಾಕ್ ಅವೈಲೇಬಲ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಜಾಯಿಂಟ್ ಬೀಟಾ. ಇದು ಓಕೆ, ಪ್ರೆಸೆಂಟ್ ಈಗ 6 cm ಇದೆ, ಪೊಟೆನ್ಷಿಯಲ್ ಅಪ್ ಟು 8 cm ವರೆಗೂ ಇರುತ್ತೆ ಇದ್ರದ್ದು. 8 cm ದೊಡ್ಡದಾಗುತ್ತೆ. ಹೌದು ಹೌದು, ಪೊಟೆನ್ಷಿಯಲ್ ಅಲ್ಲಿವರೆಗೂ ಇರುತ್ತೆ. ನಿಮಗೆ ಜಸ್ಟ್ ಒಂದು ಸೈಜ್ ಕನ್ಫರ್ಮೇಷನ್ ಮಾಡೋಕ್ಕೆ ಓಕೆ, ಇದು ಇಲ್ಲಿ ನೋಡ್ಬೋದು, ಇದು ನಾರ್ಮಲ್ ಪ್ಲಕ್ಯಾಟ್. ಇದು ಓಕೆ, ಇದು ನಾರ್ಮಲ್ ಸೈಜ್ ಪ್ಲಕ್ಯಾಟ್. ಇದು ಓಕೆ, ಇದನ್ನು ನಾನು ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫೈಟ್ ಮಾಡಲ್ವಾ? ಮಾಡಲ್ಲ ಸರ್, ಒಂದು 2 minutes ಅಷ್ಟೇ ಅಲ್ಲ. ಸೊ ಅಬ್ಸರ್ವೇಷನ್ ಇರುತ್ತೆ. ಸೊ ಇವತ್ತು ಸೊ ಗಾಯ್ ಸೈಜ್ ಕಂಪೇರ್ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಬೀಟಾ ಮತ್ತು ಚಿಕ್ಕ ಬೀಟಾ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅಂತ ನೋಡ್ಬೋದಾಗಿದೆ. ನಾರ್ಮಲಾಗಿ ಎಲ್ಲ ಕಡೆ ಆ್ಯಕ್ಚುಲಿ ಸ್ಮಾಲ್ ಬೀಟಾಸೇ ಸಿಗೋದಲ್ಲ. ಹೌದು, ಇಲ್ಲಿ ನೋಡಿ ನಿಮಗೆ ಸೈಜ್ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಇದು ದೊಡ್ಡದು. ಹೌದು, ಹತ್ತು ಕಡೆ ಸೈಡ್ಗೆ ಹೋಗಿರೋ ಚಿಕ್ಕದು. ಇದು ಬಂದ್ಬಿಟ್ಟು ಸ್ಮಾಲ್. ಓಕೆ, ಸೊ ಸೈಜ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಓಕೆ, ಸೈಜ್ ಡಿಫ್ರೆನ್ಸ್. ಓಕೆ, ಓಕೆ ನೋಡಿ, ಸೈಜ್ ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ ಗೊತ್ತಿರುತ್ತೆ ಜಾಯಿಂಟ್ ಬೀಟಾದು. ಓಕೆ, ಚಿಕ್ಕ ಬೀಟಾ ಎಷ್ಟು ದೊಡ್ಡದಾಗುತ್ತೆ ಸರ್? ಇದು ಮ್ಯಾಕ್ಸಿಮಮ್ ಗ್ರೋತ್ ರೀಚ್ ಆಗಿದೆ ಸರ್. ಇನ್ನೊಂದು ಮ್ಯಾಕ್ಸಿಮಮ್ 1 cm ರೀಚ್ ಆಗ್ಬೋದು ಅಷ್ಟೇ. ಓಕೆ, ದೊಡ್ಡದಾದ್ರೆ ಮಿನಿಮಮ್ 8 cm ಮ್ಯಾಕ್ಸಿಮಮ್ ಜಾಯಿಂಟ್ ಬರುತ್ತೆ ನಿಮಗೆ. ಓಕೆ, ಬೀಟಾ ಫಿಶಸ್ನ ಒಂದ್ರ ಜೊತೆ ಇನ್ನೊಂದು ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಅದು ಹೈಬ್ರಿಡ್ ಬೀಟಾಸ್ ಯೂಶುವಲಿ ದೇ ಟೆನ್ ಟು ಫೈಟ್ ಅ ಲಾಟ್. ಬಟ್ ವೈಲ್ಡ್ ಏನಾಗುತ್ತೆ ಅಂದ್ರೆ ವೈಲ್ಡ್ ನೀವು ಪೇರಲ್ಲೂ ಬಿಡ್ಬೋದು. ಓಕೆ, ಈಗ ನನ್ನ ಹತ್ರ ಒಂದು ರೂಬ್ರಾ ಅಂತ ಇದೆ. ಸೊ ಅದು ಪೇರಲ್ಲೇ ಇದೆ ಈಗ. ಆಲ್ರೆಡಿ ಬ್ರೀಡಿಂಗ್ ಪ್ರೋನ್ ಪೇರ್ ಅದು. ಓಕೆ, ಸೊ ವೈಲ್ಡ್ ಸ್ಟ್ರೇನ್ಸ್ ಅನ್ನ ನೀವು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಬಹುದು. ಬಟ್ ಇವೆಲ್ಲ ಮೇಲ್ಸ್ ಎಲ್ಲ ಒಂದು ಟ್ಯಾಂಕ್ ಅಲ್ಲಿ ಅಡ್ಜಸ್ಟ್ ಆಗಿರಲ್ಲ. ಓಕೆ, ಸೊ ಬೇರೆ ಬೇರೆ ಯಾವ್ದು ಸರ್ ಹೇಳಿ ಹಾಗೇನೆ.
ಸರ್ ಇದು ಒಂದು ಐರನ್ ಮ್ಯಾನ್ ಕಾನ್ಸೆಪ್ಟ್, ಐರನ್ ಮ್ಯಾನ್ ವೆರೈಟಿ ಅಂತೀವಿ. ಒನ್ ಆಫ್ ದ ವೆರಿ ಪಾಪ್ಯುಲರ್ ಸ್ಟ್ರೇನ್ ಇನ್ ಪ್ಲಕ್ಯಾಟ್ಸ್ ಇದು, ಬೀಟಾ ಪ್ಲಕ್ಯಾಟ್ಸ್ ಅಲ್ಲಿ. ಓಕೆ, ನೋಡ್ಬೋದು ಕಾಪರ್, ಆರೆಂಜ್, ರೆಡ್ ಎಲ್ಲ ಒಂಥರ ನೀವು ಮಾರ್ಬಲ್ ಮೂವಿ ಬರುತ್ತಲ್ಲ ಐರನ್ ಮ್ಯಾನ್, ಅದನ್ನ ರೆಪ್ಲಿಕೇಟ್ ಮಾಡುತ್ತೆ ಅಂತ. ಸೊ ಇದಕ್ಕೆ ಒಂದು ಫ್ಯಾನ್ಸಿ ಹೆಸರು ಅದು ಐರನ್ ಮ್ಯಾನ್ ಅಂತ. ಅದರ್ವೈಸ್ ಇದಕ್ಕೆ ನಾವು ಕಾಪರ್ ಗ್ಯಾಲಕ್ಸಿ ಅಂತಾನು ಕರಿತೀವಿ. ಇಲ್ಲೊಂದು ರೆಡ್ ಗ್ಯಾಲಕ್ಸಿ, ಅಗೇನ್ ದಿಸ್ ಅ ವೆರಿ ಪಾಪ್ಯುಲರ್ ಸ್ಟ್ರೇನ್ ಇದು. ಇಲ್ಲಿದೆ ನೋಡಿ, ರೆಡ್ ಗ್ಯಾಲಕ್ಸಿ ಅಂತೀವಿ. ಇದೆಲ್ಲ ಆಲ್ಮೋಸ್ಟ್ ನೀಮೋ ಕ್ಯಾಂಡಿ ವೆರೈಟೀಸ್. ಓಕೆ, ಸೊ ಎಲ್ಲ ಮಲ್ಟಿ ಕಲರ್, ಇದೆಲ್ಲ ಮಲ್ಟಿ ಗ್ಯಾಲಕ್ಸಿ. ಹೌದು. ಸೊ ನೆಕ್ಸ್ಟ್ ನಿಮ್ಮ ಹತ್ರ ಇದು ನಿಮಗೆ ಇದು ಬಂದ್ಬಿಟ್ಟು ಏಲಿಯನ್ ಹೈಬ್ರಿಡ್ ಅಂತ, ಕಾಪರ್ ಏಲಿಯನ್ ಹೈಬ್ರಿಡ್. ಓಕೆ, ಏಲಿಯನ್ ಅಂತ ಕರೀತೀರಾ? ಇದು ವೈಲ್ಡ್ ಸ್ಟ್ರೇನ್ ಸರ್ ಬಂದ್ಬಿಟ್ಟು. ಓಕೆ, ಇಟ್ಸ್ ನಾಟ್ ಅ ಪ್ಯೂರ್ ವೈಲ್ಡ್ ಕಾಟ್. ಓಕೆ, ವೈಲ್ಡ್ ಕಾಟ್ ಅಲ್ಲಿ ಈ ತರ ಇರಲ್ಲ, ಇಟ್ಸ್ ಅಗೇನ್ ಹೈಬ್ರಿಡ್. ಓಕೆ, ಸೊ ವೈಲ್ಡ್ ಇಂದ ನಾವು ಏನ್ ನೆಕ್ಸ್ಟ್ ಜನರೇಷನ್ ಕ್ರಿಯೇಟ್ ಮಾಡ್ತೀವಲ್ಲ ಅವಕ್ಕೆಲ್ಲ ಹೈಬ್ರಿಡ್ ಅಂತ ಕರಿತೀವಿ. ಸೊ ಅದಕ್ಕೆ ಕಾಪರ್ ಏಲಿಯನ್ ಹೈಬ್ರಿಡ್ ಅಂತೀವಿ ನಾವು. ಓಕೆ, ಫೈನ್. ಸೊ ನೆಕ್ಸ್ಟ್ ಸರ್ ನಿಮ್ಮ ಹತ್ರ ನನ್ನ ಟ್ಯಾಂಕ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಟ್ಯಾಂಕ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ ಜಾಸ್ತಿ ಅಂತ ಕೇಳ್ತೀನಿ. ಸರ್ ಇದಕ್ಕೆ ನಾವು ಪಾಲಿಡೋರಿಯಂ ಅಂತೀವಿ. ಪಾಲಿಡೋರಿಯಂ. ಸೊ ಇದರಲ್ಲಿ ನೀವು ಹಾಫ್ ಅಕ್ವೇರಿಯಂ ಇರುತ್ತೆ, ಹಾಫ್ ಎಲ್ಲ ಟೆರೆಸ್ಟ್ರಿಯಲ್, ಒಂದು ಅಕ್ವಾಟಿಕ್ ಪ್ಲಾಂಟ್ಸ್ ಇದು. ಓಕೆ, ಬಟ್ ಒಂದು ನಾವು ಹ್ಯೂಮಿಡ್ ಕ್ರಿಯೇಟ್ ಮಾಡಿಬಿಟ್ಟು ಅವನ್ನ ಹೆಲ್ದಿಯಾಗಿ ಬೆಳೆಸ್ತಾ ಇದೀವಿ. ಒಂಥರ ಟ್ರಾಪಿಕಲ್ ಫಾರೆಸ್ಟ್ ಅಲ್ಲಿ ನಿಮ್ಗೆ ಯಾವ ತರ ಲುಕ್ ಇರುತ್ತೆ. ಸಪೋಸ್ ಈಗ ನೀವು ನಮ್ಮ ವೆಸ್ಟರ್ನ್ ಘಾಟ್ಸ್ ಹೋದ್ರೆ ಗೋಡೆ ಮೇಲೆ ಆಯ್ತು, ಒಂದು ಕಲ್ಲು ಬಂಡೆ ಮೇಲೆ ಆಯ್ತು, ಪ್ಲಾಂಟ್ಸ್ ಬೆಳೆದಿರುತ್ತೆ, ಮಾಸ್ ಬೆಳೆದಿರುತ್ತೆ, ಸೊ ಫರ್ನ್ಸ್ ಬೆಳೆದಿರುತ್ತೆ. ಅದನ್ನ ನಾವಿಲ್ಲಿ ರೆಪ್ಲಿಕೇಟ್ ಮಾಡಿದೀವಿ. ಹಿಂದೆ ಮಾಸ್ ಇದೆ, ಸ್ವಲ್ಪ ನಮ್ದು ಇಂಡಿಯನ್ ಫರ್ನ್ ಇದೆ, ಹೈಡ್ರೋಪಟೈಲ್ ವೆರೈಟೀಸ್ ಇದೆ, ಲೆಗಿನೆಂಡ್ರಾ ವೆರೈಟೀಸ್ ಇದೆ, ಆಗ್ಲೋರಿಮಾ ವೆರೈಟೀಸ್ ಇದೆ. ಒಳಗಡೆ ನೀವು ನೋಡಿದ್ರೆ ಇಲ್ಲಿ ಅನುಬಿಯಾಸ್ ವೆರೈಟೀಸ್ ಇದೆ. ಅದರಲ್ಲಿ ಸ್ಮಾಲ್ ಮೈಕ್ರೋ ಫಿಶಸ್ ಕೂಡ ಇದೆ, ರೆಡ್ ಬ್ಯಾಡೀಸ್ ಅಂತ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನಂದು ಕ್ರಿಪ್ಟೋಕೊರೈನ್ ಪ್ಲಾಂಟ್. ಇದು ಇದರಲ್ಲಿ ನಾನು ಓನ್ಲಿ ಕ್ರಿಪ್ಟೋಕೊರೈನ್ ಪ್ಲಾಂಟ್ಸ್ ಯೂಸ್ ಮಾಡಿದ್ದೀನಿ. ಓಕೆ, ನೀವು ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಕಲರ್ಫುಲ್ ಕಾಣುತ್ತೆ ಟ್ಯಾಂಕ್ ಇದು. ಆಮೇಲೆ ತುಂಬಾ ಲೋ ಮೇಂಟೆನೆನ್ಸ್ ಸರ್, ಇದು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದಾಗ ಜನ ನೋಡಿದಾಗ ಮೇಂಟೆನೆನ್ಸ್ ಜಾಸ್ತಿ ಅಂತ ಅನ್ಸುತ್ತೆ. ಸೊ ನೀವು ನೋಡಿದ್ರೆ ಲೋ ಮೇಂಟೆನೆನ್ಸ್ ಲೋ ಇರುತ್ತೆ ತುಂಬಾ. ಓಕೆ, ಸೊ ನಾರ್ಮಲ್ ನೀವು ಒಂದು ನಾರ್ಮಲ್ ಟ್ಯಾಂಕ್ ಅನ್ನ ಹೆಂಗೆ ಕ್ಲೀನ್ ಮಾಡ್ತೀರಾ ಅದೇ ತರ ಕ್ಲೀನಿಂಗ್ ಪ್ರೊಸೆಸ್ ಇರುತ್ತೆ ಇದ್ರದ್ದು. ಓಕೆ, ಪ್ರೊವೈಡೆಡ್ ವಿಚ್ ಒಂದು ಲೈಟಿಂಗ್ ಆಮೇಲೆ ಫರ್ಟಿಲೈಸರ್ ಸ್ವಲ್ಪ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಈ ತರ ಟ್ಯಾಂಕ್ಸ್ಗೆ. ಓಕೆ, ಇದು ಕೂಡ ಹೈಟೆಕ್ ಟ್ಯಾಂಕ್ ಇದು. ಓಕೆ, ನಾವು ಇದಕ್ಕೆ ಬ್ರೆಜಿಲಿಯನ್ ಡಯೋರೋಮಾ ಕಾನ್ಸೆಪ್ಟ್ ಅಂತೀವಿ. ಓಕೆ, ಇದನ್ನು ಟ್ಯಾಂಕ್ ಸೆಟಲ್ ಆಗ್ತಾ ಇದೆ. ಇವಾಗ ರೀಸೆಂಟ್ ಆಗಿ 1 ಮಂತ್ ಆಯ್ತು ಸರ್ ಟ್ಯಾಂಕ್ ಮಾಡಿಬಿಟ್ಟು. ಓಕೆ, ಸೆಟಲ್ ಆಗಕ್ಕೆ ಮಿನಿಮಮ್ ಒಂದು 2.5 months ಬೇಕು ನಿಮಗೆ ಯಾವುದೇ ಪ್ಲಾಂಟೆಡ್ ಟ್ಯಾಂಕ್. ಓಕೆ ಸರ್, ನೀವು ಟ್ಯಾಂಕ್ನ ಯಾವ ಸೈಜಲ್ಲಿ ಈ ಥರ ಕಸ್ಟಮೈಸ್ ಮಾಡ್ತೀರಾ? ನಾವು 1 feet ಕ್ಯೂಬ್ ಇಂದ ಡಿಸೈನ್ ಮಾಡಿ ಕೊಡ್ತೀವಿ. ಅದು 1 feet ಎಕ್ಸಾಂಪಲ್ ಇದು 1 feet ಕ್ಯೂಬ್ ಇದು. ಓಕೆ, ಇದರಲ್ಲೂ ನಾನು ಆಲ್ಮೋಸ್ಟ್ ನಿಮಗೆ ಕ್ರಿಪ್ಟೋಕೊರೈನ್ ಯೂಸ್ ಮಾಡಿರೋದು ಪ್ಲಾಂಟ್ಸ್ಗಳನ್ನು. ಓಕೆ, ಸೊ 1 feet ಇಂದ ನೀವು ಡಿಸೈನ್ ಮಾಡ್ತೀರಾ? 1 feet ಇಂದ ಅಂದ್ರೆ ನಿಮಗೆ ಒಂದು ಸೊಫಿಸ್ಟಿಕೇಟೆಡ್ ಲುಕ್ ಇರುತ್ತೆ 1 feet ಅಲ್ಲಿ. ಓಕೆ, ತುಂಬಾ ಚಿಕ್ಕ ಟ್ಯಾಂಕ್ ಅಲ್ಲಾದ್ರೂ ನಿಮಗೆ ಪ್ಲಾಂಟೆಡ್ ಟ್ಯಾಂಕ್ ಮಾಡೋಕ್ಕಾಗಲ್ಲ, ಮಾಡಬಹುದು ಬಟ್ ಅದಕ್ಕೊಂದು ಪ್ರೊಸೆಸ್ ಚೇಂಜ್ ಇರುತ್ತೆ, ಮೇಂಟೆನೆನ್ಸ್ ಪ್ರೊಸೆಸ್ ಎಲ್ಲ. ಓಕೆ, ಸೊ ಅದೆಲ್ಲ ಅಡ್ವಾನ್ಸ್ಡ್ ಹಾಬಿಸ್ಟ್ ಮಾಡ್ಬೋದು, ಬಟ್ ಬಿಗಿನರ್ಸ್ಗೆ ಏನಿದೆಲ್ಲ ಮಿನಿಮಮ್ 1 feet ಟ್ಯಾಂಕ್ ನಾವೇನು ರೆಕಮೆಂಡ್ ಮಾಡ್ತೀರಾ. ಸೊ ಈ ಕಡೆ ಬಂದರೆ ಇದು ತುಂಬ ಚಿಕ್ಕದಾಗಿದೆ. ಸೊ ಇದು ಸರ್ ಇದು ಆರ್ಟಿಫಿಷಿಯಲ್, ಇದು ಕ್ಯೂಬನ್ ಬ್ರ್ಯಾಂಡ್ ಅಂತ. ಓಕೆ, ತುಂಬ ಎಲಿಗೆಂಟ್ ಆಗಿ ಲುಕ್ ಇರುತ್ತೆ ಇದ್ರದ್ದು. ಒಂದು ಡಾಗ್ ಹತ್ಬಿಟ್ಟು ಫಿಶಿಂಗ್ ಮಾಡಕ್ಕೆ ಬರ್ತಿದೆ ಅಂತ. ಅದಂಗೆ ಜಸ್ಟ್ ಹ್ಯಾವಿಂಗ್ ಅಲ್ಲೂ. ಓಕೆ, ಹ್ಯಾಂಗಿಂಗ್ ಡಾಗ್ ಅದು. ಸೊ ಇವಾಗ ಇದರಲ್ಲಿ ಯಾವ ಫಿಶ್ ಬಿಟ್ಟಿದ್ದಾರೆ ಸರ್? ಅದರಲ್ಲಿ ಚೆರಿ ಬಾರ್ಬ್ ಇದೆ. ಓಕೆ, ಚೆರಿ ಬಾರ್ಬ್. ಇದಕ್ಕೆಲ್ಲ ಏನು ಫಿಲ್ಟರ್ಸ್ ಏನು ಬೇಕಾಗಲ್ಲ? ಫಿಲ್ಟರ್ ಬೇಕು ಸರ್, ಫಿಲ್ಟರ್ ಹಾಕಬೇಕು ಅದಕ್ಕೆ. ನೀವು ನೋಡ್ಬೋದು ಇಲ್ಲಿ ಟಾಪ್ ಇದು ಮಾಡ್ತಾ ಇದೆ ಅದು. ಓಕೆ, ಇಟ್ ಈಸ್ ಗೋಯಿಂಗ್ ಫಾರ್ ದ ಆಕ್ಸಿಜನ್. ಓಕೆ, ಅದಕ್ಕೆ ಫಿಲ್ಟರ್ ಹಾಕಬೇಕು. ಓಕೆ, ಇವತ್ತು ಇನ್ಸ್ಟಾಲ್ ಮಾಡಬೇಕು. ಇದು ಕಡೆ ಇದು ಅದು ಚೆರಿ ಬಾರ್ಬ್. ಓಕೆ, ಇದು ಯಾವ ಟ್ಯಾಂಕ್ ಲೈಕ್ ಸರ್ ಇದು ಏರ್ ಶಾಲೋ ಟ್ಯಾಂಕ್ ಅಂತೀವಿ ನಾವು. ರೈನೋ ಸ್ಟೋನ್ ಯೂಸ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಂಪೋರ್ಟ್ ಮಾಡಿರೋದು ADAದವರು. ಹೌದಾ? ಸೊ ಅವ್ರ ಹತ್ರ ಸಿಗೋ ಸ್ಟೋನ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ನೀವೇನಾದರೂ ಆರ್ಟ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನಮ್ಮ ಹತ್ರ ADA ಸಾಯಿಲ್ ಅವೈಲೇಬಲ್ ಇರುತ್ತೆ, ನಿಮಗೆ ADA ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಡೆನರ್ಲಿ ಸಾಯಿಲ್ ಅವೈಲೇಬಲ್ ಇರುತ್ತೆ, ಡೆನರ್ಲಿ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಬೇಸಿಕಲಿ ಆಲ್ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ನಾವು ನಮ್ಮ ಕಸ್ಟಮರ್ಗೆ ಸರ್ವ್ ಮಾಡ್ತಾ ಇದ್ದೀವಿ ಅಟ್ ದಿಸ್ ಮೂಮೆಂಟ್. ಲಾಸ್ಟ್ ಟ್ಯಾಂಕ್ ಯಾವ್ದು ಸರ್? ಇದು ಸ್ವಲ್ಪ ಹಾಗೆ ಒಂದು ಏನಾದರೂ ಮಾಡೋಣ ಅಂತ ಮಕ್ಕಳ ಸಲುವಾಗಿ. ಓಕೆ, ಅದು ನನ್ನ ಪೆಟ್, ಅದು ಬೇಸಿಕ್ಲಿ. ಓಕೆ, ಸೊ ಇದು ನೀವು ಸಾಕಿರೋದು? ಹಂಗೆ ನನಗೆ ಇಟ್ಸ್ ನಾಟ್ ಫಾರ್ ಸೇಲ್. ಓಕೆ, ದ ಟ್ಯಾಂಕ್ ಸ್ಪೆಸಿಫಿಕ್ಲಿ ಹ್ಯಾವ್ ಡಿಸೈನ್ ಇಟ್ ಫಾರ್ ಮೈ ಡಾಟರ್. ಓಕೆ, ಸೊ ಇವ್ರ ಮಗಳಿಗೋಸ್ಕರ ಮಾಡಿರುವಂಥ ಒಂದು ಟ್ಯಾಂಕ್ ಅದು. ಸೊ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿ ಒಂದು ಫೇರಿ ಟೈಲ್ ಥರ ಮಾಡಿದ್ದೀರ ಆ್ಯಕ್ಚುಲಿ. ಏನಪ್ಪ ಮರ್ಮೇಡ್ನೆಲ್ಲ ಕೂರಿಸಿ. ಸೊ ಇಟ್ಸ್ ಗುಡ್. ಮರ್ಮೇಡ್ ಇದೆ, ಇಲ್ಲೆಲ್ಲ ಬರ್ಡ್ಸ್ ಇದೆ. ಓಕೆ, ನೈಸ್. ಮೇಲೆ ಬರ್ಡ್ಸ್ ಎಲ್ಲ ಮೇಲೆಲ್ಲ ಬರ್ಡ್ಸ್ ಇದೆ. ಓಕೆ, ಸೊ ಚಿಲ್ಡ್ರನ್ಗೋಸ್ಕರ ಮಾಡಿರುವಂಥ ಟ್ಯಾಂಕ್ ಅದು. ಸೊ ನೆಕ್ಸ್ಟ್ ಈ ಕಡೆ ಬರೋಣ ಸರ್. ಈ ಕಡೆ ಯಾವ್ದಿದೆ ಇದೆಲ್ಲ? ಸರ್ ಈ ಜೈಂಟ್ ಅಂತೂ ನಾವು ಕವರ್ ಮಾಡಿದ್ವಿ. ಇದೆಲ್ಲ ನನ್ನ ಶ್ರಿಂಪ್ ಟ್ಯಾಂಕ್ ಇದು. ಇದರಲ್ಲಿ ಚೆರಿ ಶ್ರಿಂಪ್ ಇದೆ. ಓಕೆ, ಆರೆಂಜ್ ಸಕುರಾಸ್ ಇದೆ. ಓಕೆ, ಇಲ್ಲಿ ಶ್ರಿಂಪ್ ನೋಡಿದ್ರೆ ತುಂಬ ಚಿಕ್ಕದಾಗಿದೆ, ನಾನು ಝೂಮ್ ಮಾಡ್ತೀನಿ. ಓಕೆ, ಇದರಲ್ಲಿ ನೀಟಾಗಿ ಕಾಣಿಸ್ತದೆ ನೋಡಿ ಶ್ರಿಂಪು. ಇದೆಲ್ಲ ಒನ್ ಆಫ್ ದ ಬೆಸ್ಟ್ ಆಲ್ಗೇಟರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಕ್ವಾಟಿಕ್ ಹಾಬಿಯಲ್ಲಿ. ಹೌದು, ದೊಡ್ಡದಾಗುತ್ತೆ. ಇದು ನಾನೇ ಬ್ರೀಡ್ ಮಾಡ್ತಾ ಇರೋದು. ಓಕೆ, ಇದ್ರಲ್ಲಿ ದೊಡ್ಡ ಸೈಜು ಇದೆ, ನೀವು ಒಳಗಡೆ ನೋಡ್ಬೋದು. ಓಕೆ, ಬಿಗ್ ಸೈಜು ಅವೈಲೇಬಲ್ ಇದೆ.
ಓಕೆ ಶಿಂಪ್ಗೆ ಎಷ್ಟು ಸಾಕು ಬ್ರೀಡ್ ಮಾಡೋಕ್ಕೆ ಏನು ಮಾಡುತ್ತೆ, ಬಟ್ ರೆಗ್ಯುಲರ್ ವಾಟರ್ ಚೇಂಜ್ ಮಾಡಬೇಕು. ಶಿಂಪ್ಗೆ ದಿನ ವಾಟರ್ ಚೇಂಜ್ ಮಾಡಬೇಕು. ರೆಗ್ಯುಲರ್ ಅಂದ್ರೆ ಒಂದು 3-4 ಡೇಸ್ ಆದರೂ ಮಾಡಬೇಕು, ಒಂದು 30% ಮಾಡಿ. ವಾಟರ್ ಕ್ವಾಲಿಟಿ ತುಂಬ ಚೆನ್ನಾಗಿಡಬೇಕು ಶಿಂಪ್ಸ್ಗೆ. ಓಕೆ, ನೀವು ಬೀಟಾಸ್ ಬ್ರೀಡ್ ಮಾಡ್ತೀರಾ? ಬೀಟಾಸ್ ಬ್ರೀಡ್ ಮಾಡಲ್ಲ ಸರ್. ಓಕೆ, ಬೀಟಾಸ್ ನಾವು ಡೈರೆಕ್ಟ್ ಇಂಪೋರ್ಟ್ ಮಾಡಿಸೋದು. ಓಕೆ, ಇದು ಕಡೆ ಇದು ಶಿಂಪ್. ಇದರಲ್ಲಿ ನಿಮಗೆ ಚೋಕೋ ಶ್ರಿಂಪ್ಸ್ ಇದೆ. ಓಕೆ, ಇಲ್ಲಿ ನಿಮಗೆ ಯೆಲ್ಲೋ ಸಕುರಾಸ್ ಇದೆ. ಕೆಳಗಡೆ ಬಂದರೆ ಇದು ಕಡೆ ಇದೆಲ್ಲ ಗುರಾಮೀಸ್ ನಾರ್ಮಲ್ ಪೌಡರ್ ಬ್ಲೂ ಗುರಾಮಿ, ಹನಿ ಗುರಾಮೀಸ್. ಓಕೆ ಸರ್, ನಾನು ಆ್ಯಕ್ಚುಲಿ ಅಷ್ಟೊಂದು ತಿಳ್ಕೊಂಡೆ, ಸೊ ಆಗ ಕೇಳ್ತೀನಿ ಏನು ಸರ್ ಇದು ಬಾಲ್ಸ್ ಎಲ್ಲ ಹಾಕ್ತೀರಾ? ಸರ್ ಅದು ಕ್ಲೇ ಬಾಲ್, ಅದು ಜಸ್ಟ್ ಒಂಥರ ನೀವು ಸಬ್ಸ್ಟ್ರೇಟ್ ಥರ ಯೂಸ್ ಮಾಡ್ಬೋದು. ಓಕೆ, ವಾಟರ್ ಸ್ಯಾಂಡ್ ಬದಲ ಸ್ಯಾಂಡು ಯೂಸ್ ಮಾಡ್ಬೋದು, ಸ್ಯಾಂಡ್ ಬದಲು ಇದು ಯೂಸ್ ಮಾಡ್ಬೋದು. ಓಕೆ, ಯಾವ್ದು ಬೆಸ್ಟ್ ನಿಮ್ಮ ಪ್ರಕಾರ ನೀವು ರೆಕಮೆಂಡ್ ಮಾಡಿ? ಸ್ಯಾಂಡ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಮೀಡಿಯಾ. ಓಕೆ, ಸೊ ಅದು ನಿಮ್ಮದು ವಾಟರ್ ಕ್ವಾಲಿಟಿಯನ್ನು ಡೆವಲಪ್ ಮಾಡುತ್ತೆ, pH ಅನ್ನು ಕಂಟ್ರೋಲ್ ಮಾಡುತ್ತೆ. ಇಫ್ ಎನಿ ವಿಚ್ ವೇ ಬೆಟರ್ ನೀವು ಯೂಸ್ ಮಾಡ್ಬೋದು. ಈವನ್ ಕ್ಲೇ ಬಾಲ್ ಕೂಡ ಇನ್ನೂ ಯೂಸ್ ಮಾಡ್ಬೋದು. ಓಕೆ ಗೈಸ್, ಇವಾಗ ನೀವು ನೋಡ್ಬೋದಾಗಿದೆ ಎಷ್ಟು ಇದರ ಸೈಜ್. ಆ್ಯಕ್ಚುಲಿ ಇವಾಗ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ತಿರುಗ್ತಾ ಇಲ್ಲ ಅದು. ಹಾಂ, ಇವಾಗ ತಿರುಗ್ತು. ಸೊ ಇದು ಜೈಂಟ್ ಬೀಟಾ. ಇದು ಫೀಮೇಲ್ ಸರ್? ಮೇಲ್ ಸರ್, ಮೇಲು. ಓಕೆ, ಪ್ಲಕ್ಯಾಟ್ ವೆರೈಟಿ. ಓಕೆ, ಇನ್ನು ಕೆಳಗಡೆ ಬಂದ್ಬಿಟ್ಟು ಇನ್ನೂ ಎಷ್ಟು ಹಲವಾರು ಟ್ಯಾಂಕ್ಸ್ ಇದೆ. ಈ ಕಡೆ ಏನಿದೆ ಸರ್? ಇಲ್ಲಿ ಮೌಂಟೇನ್ ಮಿನೋಸ್ ಇದೆ. ಓಕೆ, ಇದೆಲ್ಲ ಸ್ಮಾಲ್ ವೆರೈಟಿ ಫಿಶ್ ಇದೆ. ಓಕೆ, ಇಲ್ಲಿ ಒಂದು ಅಸಾರ್ಟೆಡ್ ಕಿಲ್ಲಿ ಫಿಶ್ ಇದೆ, ಆಲ್ರೆಡಿ ಸೋಲ್ಡ್ ಔಟ್ ಆಯ್ತು, ಒಂದು 2 ಪೀಸ್ ಅಷ್ಟೇ ಇದೆ. ಓಕೆ, ಇದು ಮೊಸಾಯಿಕ್ ಟೇಲ್ ಗಪ್ಪೀಸ್. ಗಪ್ಪೀಸಾ ಇದು? ಹೌದು. ಗಪ್ಪೀಸಿಗೆ ಡರ್ಟಿ ಆಗಿರ್ಬೇಕು ಟ್ಯಾಂಕ್ ಅಂದ್ರೆ ಕ್ಲೀನಾಗಿ ಮಾಡಿದ್ದೀರಾ? ಡರ್ಟಿ ಅಂದರೂ ಸರ್, ಒಂದು ನಿಮಗೆ ಬ್ಯಾಕ್ ವಾಟರ್ ಸ್ಟ್ರೀಮ್ಸಲ್ಲಿ ಇರುವಂಥ ಕೂಡ ಫಿಶಸ್ ಇರುತ್ತೆ. ಓಕೆ, ಬಟ್ ಗಪ್ಪೀಸ್ಗೆ ನೀವು ಕ್ಲೀನ್ ವಾಟರ್ ಕೊಡಬೇಕು. ಹೌದಾ? ಡರ್ಟಿ ವಾಟರಲ್ಲಿ ಯಾವುದು ಫಿಶ್ ಯೂಸಲ್ಲಿ ಇರಲ್ಲ. ನಾವೊಂದು ಟ್ಯಾನಿನ್ ವಾಟರ್ಸ್ ಅಂತ ಇವಿ. ಇವನ್ ಫೈಟರ್ ಕೂಡ ಟ್ಯಾನಿನ್ ವಾಟರ್ ಇಷ್ಟಪಡುತ್ತೆ. ಸೊ ಟ್ಯಾನಿನ್ ವಾಟರ್ ಅಂದ್ರೆ ಇಟ್ಸ್ ನಾಟ್ ಅ ಡರ್ಟಿ ವಾಟರ್, ಇಟ್ ಇಸ್ ಆಲ್ಸೋ ವೆರಿ ಗುಡ್ ವಾಟರ್. ಬಟ್ ಕಲರ್ ಏನಿರುತ್ತಲ್ಲ ಅದೊಂದು ಟ್ಯಾನಿನ್ ಇರುತ್ತೆ. ಸಮ್ ಫಿಶಸ್ ಲವ್ ಟು ಬಿ ಇನ್ ಅ ಟ್ಯಾನಿನ್. ಬಟ್ ಗಪ್ಪೀಸ್ಗೆ ನೀವು ಈ ಥರ ಕ್ಲಿಯರ್ ವಾಟರ್ ಕೊಟ್ಟರೆ ಬೆಟರ್ ಅದು. ಓಕೆ, ನೈಸ್. ಇನ್ನು ಕೆಳಗಡೆ ಬಂದರೆ ಇದು ಅದೆಲ್ಲ ಜಿಬ್ರಾ ಫಿಶ್. ಓಕೆ, ಇನ್ನು ಮರಿನಾ? ಎಲ್ಲ ಮರಿಗಳು. ಓಕೆ, ಸೊ ನೆಕ್ಸ್ಟ್ ಈ ಕಡೆ ಗಾಯ್ಸ್ ಸರ್ದು ಸ್ಟೋನ್ ಕಲೆಕ್ಷನ್. ಸೊ ಸ್ಟೋನ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾವ್ಯಾವ ಸ್ಟೋನ್? ನನ್ನ ಹತ್ರ ನಿಮಗೆ ನಾರ್ಮಲ್ ಪೆಬಲ್ಸ್ ಇಂದ ಹಿಡಿದ್ಬಿಟ್ಟು ಓಕೆ ಅಪ್ ಟು ನಿಮಗೆ ಒಂದು 60 rupees kg ಇಂದ ಹಿಡಿದ್ಬಿಟ್ಟು 1400 kg ವರೆಗೂ ನನ್ನ ಹತ್ರ ಸ್ಟೋನ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನನ್ನ ಹತ್ರ ಸೈರಿ ರಾಕ್ ಅವೈಲೇಬಲ್ ಇದೆ. ಇದೆಲ್ಲ ನೀವು ಒಳ್ಳೆ ಟ್ಯಾಂಕ್ಸ್ ಅನ್ನ ಡಿಸೈನ್ ಮಾಡ್ಬೋದು ಸರ್ ರಾಕ್ಸ್ ಇಂದ. ಓಕೆ, ಇದೆಲ್ಲ ಸೈರಿ ರಾಕ್ ನೀವು ಇಂಪೋರ್ಟ್ ಮಾಡ್ಸೋದಿಲ್ಲ? ಇದೆಲ್ಲ ಅವೈಲೇಬಲ್ ಇರುತ್ತೆ ಸರ್. ಓಕೆ, ನಿಮಗೆ ಈಸಿಲಿ ಅವೈಲೇಬಲ್ ಇರುತ್ತೆ ಎಲ್ಲ ಶಾಪ್ಸ್ಗಳಲ್ಲೂ. ಓಕೆ, ಆಮೇಲೆ ಇಲ್ಲಿ ಫ್ರೋಡೋ ರಾಕ್ ಅಂತ ಇದೆ. ಇದು ಕೂಡ ಒನ್ ಆಫ್ ದ ವೆರಿ ಫೇಮಸ್ ರಾಕ್. ಇದು ಅಕ್ವಾಸ್ಕೇಪಿಂಗಲ್ಲಿ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಫ್ರೋಡೋ ಸ್ಟೋನ್ ಇದು. ಓಕೆ, ಆಮೇಲೆ ನಿಮಗೆ ಲಾವಾ ಪೆಬಲ್ ಅಂತೀವಿ ಬೇಸಿಕಲಿ ನಾವು. ಓಕೆ, ಸೊ ಇದು ಲಾವಾ ಪೆಬಲ್. ಓಕೆ, ಸೊ ಈ ಥರ ನಿಮಗೆ ವೆರೈಟಿ ಸ್ಟೋನ್ಸ್ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. Okay. ಟ್ಯಾಂಕಿಗೆ ನೀವು ಯಾವ ಥರ ಡಿಸೈನ್ ಮಾಡ್ತೀರಾ ಆ ಪ್ರಕಾರ ನಾವು ನಿಮಗೆ ಸ್ಟೋನ್ಸ್ ಆಯಿತು, ಡ್ರಿಫ್ಟ್ ಫ್ರೂಟ್ಸ್ ಆಯಿತು ಪ್ರೊವೈಡ್ ಮಾಡ್ತೀವಿ. ಓಕೆ, ಇದರಲ್ಲಿ ನೋಡ್ಬೋದು ನಾವು ಎಷ್ಟು ಅಮೌಂಟ್ ಆಫ್ ಪೆಬಲ್ಸ್ ಯೂಸ್ ಮಾಡಿದ್ದೀವಿ ಈ ಟ್ಯಾಂಕಲ್ಲಿ. ಓಕೆ, ಸೊ ಈ ಥರ ಪೆಬಲ್ಸ್ ಇದರಲ್ಲಿ ಯೂಸ್ ಮಾಡಿರೋ ಪೆಬಲ್ಸ್ ಯಾವ್ದು ಸರ್? ಇದನ್ನ ಇದರಲ್ಲಿ ನ್ಯಾಚುರಲ್ ರಿವರ್. ಇದರಲ್ಲಿ ನೀವು ನೋಡ್ಬೋದು ಒಂದು ಸೈಕಲ್ ಇದೆ ನಿಮ್ಮ ಫೈಟರ್ನ ನೀವು ಯಾವ ಥರ ಮೇಂಟೈನ್ ಮಾಡ್ಬೋದು ಅಂತ. ಹೌ ಯು ಕ್ಯಾನ್ ಕೀಪ್ ದಮ್ ಹೆಲ್ದಿ. ಓಕೆ, ನಾವು ಅದಕ್ಕೆ ನೈಟ್ರೋಜನ್ ಸೈಕಲ್ ಅಂತೀವಿ. ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಹೌ ದ ನೈಟ್ರೋಜನ್ ಸೈಕಲ್ ವಿಲ್ ಬಿ. ಇದನ್ನ ನೀವು ಫಾಲೋ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ನೀವು ನಿಮ್ಮ ಫಿಶ್ ಅನ್ನ ಹೆಲ್ದಿ ಆಗಿರ್ಬೋದು. ಓಕೆ ಸರ್, ಇದೇನು ಸರ್ ಲೈಕ್ ಗಾರ್ಡನ್? ಸರ್ ಇದು ಗಾರ್ಡನ್ ಅಲ್ಲಿ ಬೆಳೆಯೋ ಪ್ಲಾಂಟ್ ಇದು. ಸಿಂಗೋನಿಯಂ ಅಂತ ನಾನು ಒಂದು ಬೌಲ್ ಅಲ್ಲಿ ಬೆಳೆಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಹೌಸ್ ಡೆಕೋರೇಟಿವ್ ಇಡ್ಬೋದು ನೀವು. ಓಕೆ, ಇಂಡೋರ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ನೀರಲ್ಲಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಪ್ಲಾಂಟ್ ಇದು ಅಂತ. ಓಕೆ, ನೈಸ್. ಆಮೇಲೆ ಈ ಥರನೂ ನಾವು ಸ್ಮಾಲ್ ಆರ್ಟ್ ಮಾಡ್ತೀವಿ ನಮ್ಮ ಕಸ್ಟಮರ್ಸ್ಗೆ. ಟ್ಯಾಂಕಲ್ಲಿ ಇದು ರೆಡಿಮೇಡ್ ಇದೆ, ಈ ಥರನೂ ಇಡ್ಬೋದು. ಓಕೆ, ರೆಡಿಮೇಡ್ ಇದೆ ಟ್ಯಾಂಕಲ್ಲಿ ಇಡೋಕ್ಕೋಸ್ಕರ. ಹೌದು, ನೀರು ಬರುತ್ತೆ, ಡಸ್ಟ್ಬಿನ್ ಬರುತ್ತೆ. ಓಕೆ, ಸೊ ಈ ಥರನೂ ಸೈರಿ ರಾಕ್ ಪ್ಲಸ್ ಡ್ರಿಫ್ಟ್ ವುಡ್ ಕಾಂಬಿನೇಷನ್ ಮಾಡಿರೋದು. ಡೈರೆಕ್ಟ್ ನೀವು ಟ್ಯಾಂಕಲ್ಲಿ ಇನ್ಸ್ಟಾಲ್ ಮಾಡಬೇಕಷ್ಟೇ. ಓಕೆ, ಸೊ ಗೈಸ್, ಈ ವಿಡಿಯೋ ನಾನು ಆ್ಯಕ್ಚುಲಿ ಬೀಟಾ ಫಿಶಸ್ ಬಗ್ಗೆ ತುಂಬ ತಿಳ್ಕೊಂಡು ನಿಮಗೂ ತಿಳಿಸ್ಕೊಟ್ಟು ನಾನು ಅಂದ್ಕೊಂಡು ಆ್ಯಕ್ಚುಲಿ ಸರ್ ಅದು ಒನ್ ಆಫ್ ದ ಬೆಸ್ಟ್ ಡಿಸೈನ್ಸ್ ಟ್ಯಾಂಕಲ್ಲಿ ನೋಡಿರೋಂಥದ್ದು. ಮತ್ತು ಕ್ವಾಲಿಟಿ ಬೀಟಾ ಫಿಶಸ್ ಕೂಡ ಹತ್ರ ಅವೈಲೇಬಲ್ ಇದೆ. ಅದು ಎಲ್ಲಿ ನಮ್ಮ ವಿಜಯನಗರನಲ್ಲೇ. ಸೊ ಸರ್, ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ಅಡ್ರೆಸ್ ಹೇಳ್ಬಿಡಿ, ನಮ್ಮ ವ್ಯೂವರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸರ್, ನಮ್ಮ ಅಡ್ರೆಸ್ ಬಂದುಬಿಟ್ಟು ವಿಜಯನಗರ್ 4th Cross 4th Main ನಿಯರ್ ಕದಂಬ ಸಾಮ್ರಾಟ್ ಹೋಟೆಲ್ ಹತ್ರ ಇರೋದು. ಓಕೆ, ನನ್ನ ನಂಬರ್ ಬಂದುಬಿಟ್ಟು 9591258055. ಓಕೆ, ನೀವು ಗೂಗಲಲ್ಲಿ ಬೀಟಾ ಫಾರೆಸ್ಟ್ ಅಂತ ಹಾಕಿದ್ರು ಡೈರೆಕ್ಟ್ ನೀವು ಲೊಕೇಶನ್ ಫಾಲೋ ಮಾಡಿ ನನ್ನ ಶಾಪಿಗೆ ಬರ್ಬೋದು. ಓಕೆ, ನಾನು ಕೂಡ ಲೊಕೇಶನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಗೈಸ್. ಆ್ಯಂಡ್ ನಂಬರ್ ಕೂಡ ಅವೈಲೇಬಲ್ ಇರುತ್ತೆ ಡಿಸ್ಕ್ರಿಪ್ಷನ್. ಸೊ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಸೊ ನಿಮ್ಮ ವರ್ಕಿಂಗ್ ಅವರ್ಸ್ ಯಾವಾಗ?
ಸರ್ ಆಫ್ಟರ್ನೂನ್ 3 to 8:30 ಅಂತೂ ಡೆಫಿನೆಟ್ಲಿ ನಾನು ಅವೈಲೇಬಲ್ ಇದ್ದೇ ಇರ್ತೀನಿ. ಮಾರ್ನಿಂಗ್ ಸ್ವಲ್ಪ ಟೈಮಿಂಗ್ ಇಂಬ್ಯಾಲೆನ್ಸ್ ಇರುತ್ತೆ. ಬರುವಾಗ ಒಂದು ಕಾಲ್ ಮಾಡಿ ಬಂದರೆ ಬೆಟರ್ ಸರ್. ನನ್ನ ಕಸ್ಟಮರ್ಸ್ಗೆ ಒಂದು ರಿಕ್ವೆಸ್ಟ್ ಅದು. ಓಕೆ, ಕಾಲ್ ಮಾಡಿ ಬಂದರೆ ಅನ್ನೋದು ಬೆಸ್ಟ್ ಆಗುತ್ತೆ. ಬಿಕಾಸ್ ಅವರು ಅವೈಲೇಬಲ್ ಇರ್ತಾರೆ, ನಿಮಗೂ ಬಂದು ಆರಾಮಾಗಿ ತೋರಿಸ್ಬೋದು, ಇಲ್ಲ ಅಂದರೆ ಹೇಳ್ತಾರೆ. ಸೊ